ಇಂದು ವಿಶ್ವ ಗುಬ್ಬಚ್ಚಿ ದಿನಾಚರಣೆ. ಉದ್ಯಾನ ನಗರಿಯಲ್ಲಿ ಹಸಿರಿನ ವಾತಾವರಣ ಕಣ್ಮರೆಯಾದಂತೆ ಪಕ್ಷಿಗಳು ನಗರ ಪ್ರದೇಶದಿಂದ ದೂರವಾಗ್ತಾ ಇದ್ದಾವೆ. ಹೀಗಿರುವಾಗ ಗುಬ್ಬಚ್ಚಿಗಳನ್ನು ಸಾಕ್ತಾ ಇರೋ ಅಜ್ಜಿ ಇಲ್ಲಿದ್ದಾರೆ. ಅವರನ್ನು ತೋರಿಸ್ತೀವಿ ನೋಡಿ. ಗುಬ್ಬಚ್ಚಿಗಳ ಚಿಲಿಪಿಲಿ ನಡುವೆ ಬದುಕ್ತಾ ಇರೋ ಈ ಅಜ್ಜಿ ಪಕ್ಷಿ ಪ್ರೇಮಿ. ಬೆಂಗಳೂರಿನ ಮಾರ್ಥಳ್ಳಿಯಲ್ಲಿ ಪ್ರತಿದಿನ ಗುಬ್ಬಚ್ಚಿಗಳಿಗೆ ಆಹಾರ ಹಾಕೋದು ಇವರ ಕಾಯಕ. ಹೀಗಾಗಿ ಊಟದ ಹೊತ್ತಿಗೆ ಸರಿಯಾಗಿ ಪಕ್ಷಿಗಳೇ ಇವರ ಮನೆ ಬಳಿ ಬರುತ್ತವೆ. ಬೆಳಗ್ಗೆ 4:03 ಎದ್ದು ಹೇಳ್ತವೆ. ಕಿರೋ ಮರೋ ಅಂತ ಮರದಾಗ ಎದ್ದು ಬಿಟ್ಟವೆ ಅನ್ನೋದು. ನಾನು ಎದ್ದೇಳೋದು ನನ್ನ ಕೆಲಸ ನಾನು ಮುಗಿದ ಗಂಟೆ ಹಾಕೋಲ್ಲ. ಆಮೇಲೆ ಹಾಕಿದ್ರೆ ಬಂದೆಲ್ಲ ತಿಂದುಬಿಡ್ತವೆ, ಓದ್ತವೆ, ನೀರು ಕುಡಿತವೆ, ಹೋಗಿ ಮರದಾಗ ಕುಂತ್ಕೊತವೆ. ಅದೇ ನನಗೆ ಅದನ್ನು ನೋಡಿದ್ರೆ ಬೆಲೆ ಆಸೆ. ಇಂದಿನ ಗುಬ್ಬಚ್ಚಿ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿಸಲು ಬಿಬಿಎಂಪಿ ಅರಣ್ಯ ಘಟಕ ಈ ಅಜ್ಜಿಯನ್ನ ಕರೆಸಿ ಕಾರ್ಯಕ್ರಮ ನಡೆಸಿತು. ಈ ವೇಳೆ ವಿಶೇಷ ಗುಬ್ಬಚ್ಚಿ ಗೂಡನ್ನ ಪ್ರದರ್ಶಿಸಲಾಯಿತು. ಅಜ್ಜಿ ಅವ್ರ ಮನೇಲೆ ಒಂದು 40-50 ಅಕ್ಕಿಗಳು ಅಂದರೆ 40 ವರ್ಷದಿಂದನೇ ಅವ್ರು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಕಂಟಿನ್ಯೂ ಆಗಿದೆ ಅದು ಮಾರ್ತಳ್ಳಿಯಲ್ಲಿ. ನಮಗೂ ಅದು ಒಂದು ಥರ ಇನ್ಸ್ಪಿರೇಷನ್, ಖುಷಿಯಾಗೋ ವಿಷಯ. ಒಟ್ನಲ್ಲಿ ಗುಬ್ಬಚ್ಚಿ ಪ್ರೇಮಿ ಅಜ್ಜಿಯನ್ನ ಮಾದರಿಯಾಗಿ ಇತರರು ಅನುಸರಿಸಿದ್ರೆ ಎಷ್ಟೊಂದು ಒಳ್ಳೆಯದಲ್ವಾ? ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ವೀಕ್ಷಕರೇ, ರಾಜಕೀಯದ ಬಗ್ಗೆ, ರಾಜಕೀಯದ ದೈನಂದಿನ ಬೆಳವಣಿಗೆಗಳ ಬಗ್ಗೆ ಜನ ಹೇಗೆಲ್ಲ ಮಾತನಾಡ್ತಾರೆ ಅನ್ನೋದನ್ನು ನೋಡೋಣ ಇವತ್ತಿನ ಜಗರಿಕಟ್ಟೆಯಲ್ಲಿ. ರಾಜ್ಯ ವಿಧಾನಸಭೆ ಎಲೆಕ್ಷನ್ಗೆ ದಿನಾಂಕ ಘೋಷಣೆ, ಒಂದೇ ಹಂತದಲ್ಲಿ ಚುನಾವಣೆ. ಒಟ್ನಾಗೆ ನಮ್ಮ ರಾಜಕಾರಣಿಗಳಿಗೆ, ಜನಗಳಿಗೆ ಹೋಳಿ ಹುಣ್ಣಿಮೆ ಕಳೆದ ಮೇಲೆ ನಿರಾಣಿ ಉಮೇಶ್ ಕತ್ತಿ ಕೆಜೆಪಿಗೆ ಬರ್ತಾರೆ. ಬಿಎಸ್ವೈ ಹೋಳಿ ಹುಣ್ಣಿಮೆ ಕಳೆದ ಬೇಲ ಬಣ್ಣ ಹಚ್ಕೊಂಡು ಬರ್ತಾರೋ, ತೊಳ್ಕೊಂಡು ಬರ್ತಾರೋ. 40 ವರ್ಷ ಪೂರೈಸಿದ್ದೇ ಸಾಧನೆಯಲ್ಲ, ರಾಜಕೀಯ ನಿವೃತ್ತಿ ಇಲ್ಲ ಸಿದ್ದರಾಮಯ್ಯ. ಸಿಎಂ ಆಗಬೇಕು ಅನ್ನೋ ಆಸೆ ನೀಡಿರಲ್ಲ, ಸಾಧನೆ ಎಲ್ಲ ಆಯ್ತದೆ ಅಲ್ವೇ ಸಿದ್ದರಾಮಯ್ಯನವರೇ? ಬಳ್ಳಾರಿಯಲ್ಲಿ ಬಿಜೆಪಿ ಪ್ರಚಾರದ ವಾಹನದಲ್ಲಿ ಯಡಿಯೂರಪ್ಪ ಭಾವಚಿತ್ರವೂ ಇದೆಯಂತೆ. ಮುಡ್ಕೊಂಡ್ರೆ ಓಡ್ಕೊಂಡ್ರೆ ತೆಂಗಿನಕಾಯಿ, ಕಾರ್ಯವಾಸಿ ಯಡಿಯೂರಪ್ಪ ಕಾಲಿಡ್ತಾರ ಶಿವ. ಇವಿಷ್ಟು ಹೊತ್ತಿನ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.